ಕೋಲಾರದ ಅಸಮಾಧಾನ ಬಗೆಹರಿದಿದೆ. ಸಭೆಯಲ್ಲಿ ಎಲ್ಲರೂ ಕೂಡ ನಾವು ಪಕ್ಷದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತೀವಿ ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಜೊತೆಗೆ ಸುಧಾಕರ್ ಅವರು ನಿನ್ನೆ ನಡೆದಂತಹ ಬೆಳವಣಿಗೆ ವಿಚಾರವಾಗಿ ಒಂದಷ್ಟು ಗೊಂದಲಗಳು ಆಯ್ತು ನಿಜ. ಈಗ ಅದೆಲ್ಲವೂ ಕೂಡ ಬಗೆಹರಿದಿದೆ. ಯಾರೇ ಅಭ್ಯರ್ಥಿ ಆದ್ರೂ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ ಅಂತ ನಿನ್ನೆ ಆದ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಗೌರವ ಕೊಟ್ಟು ನಾವು ಅವರ ಮಾತಿಗೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತು ಹೇಳಿದೀವಿ. ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ತಕ್ಕಂಥದಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ. ನಿಮ್ಮ ಡಿಮ್ಯಾಂಡ್ ಇದ್ದಂಥದ್ದು ಮುನಿಯಪ್ಪ ಅವರು ಅವ್ರ ಫ್ಯಾಮಿಲಿ ಕೊಡಬಾರ್ದು ಅನ್ನೋದು ಇವತ್ತು ಆ ವಿಚಾರವನ್ನು ಹೇಳಿದ್ರೆ ಅದಕ್ಕೆ ಸಿಎಂ ಅವರು ಡಿ.ಸಿ.ಎಂ ಅವರು ಏನು ಹೇಳಿದ್ರು ನೋಡಿ. ಈಗ ಎಲ್ಲ ವಿಷಯಗಳು ಎಲ್ರಿಗೂ ಗೊತ್ತಿದೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡುವಂಥದ್ದು ಅಥವಾ ಅದ್ರ ಬಗ್ಗೆ ಹೆಚ್ಚು ಮತ್ತೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ವಿಷಯಗಳು ಅವ್ರ ಗಮನಕ್ಕೆ ತಂದಿದ್ದೀವಿ. ಅದು ಎಲ್ಲ ಅರಿವು ಅವರಿಗಿದೆ. ಅವರು ಪಕ್ಷದ ಗೆಲುವೇ ಮುಖ್ಯ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಅಂತ ಹೇಳಿದರೆ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಹೊಸ ಅಭ್ಯರ್ಥಿ ಏನಾದ್ರು ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಅನ್ನೋದಕ್ಕೆ ಹೊಸ ಅಭ್ಯರ್ಥಿಗಳ ಚರ್ಚೆ ಆಯ್ತಾ? ಏನ್ ಕತೆ? ಖಂಡಿತ ಯಾವುದೇ ಅಭ್ಯರ್ಥಿ ಬಗ್ಗೆ ಚರ್ಚೆ ಆಗಿಲ್ಲ. ಕೇವಲ ನಿನ್ನೆ ಘಟನೆ ಬಗ್ಗೆ ಚರ್ಚೆ ಆಗಿದೆ. ಸಂಪೂರ್ಣವಾದಂಥ ಜವಾಬ್ದಾರಿ ಅವ್ರ ಮೇಲೆ ಕೊಟ್ಟಿರೋದ್ರಿಂದ ಅವರು ಯಾವುದೇ ತೀರ್ಮಾನ ತಗೊಳ್ಳಿ ಪಕ್ಷದ ಹಿತದೃಷ್ಟಿಯಿಂದ ಅವ್ರು ತೆಗೆದುಕೊಳ್ತಾರೆ. ಆ ಕಾರಣದಿಂದ ಅವರ ಮೇಲೆ ವಿಶ್ವಾಸ ಇಟ್ಟು ಪಕ್ಷದ ಒಂದು ಏನು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಇದ್ದರೆ ನಾವಿರ್ತೀವಿ, ಪಕ್ಷ ಇಲ್ಲದಿದ್ರೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷಕ್ಕೋಸ್ಕರ ನಾವು ಅವ್ರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ಯಾರಿಗೆ ಕೊಟ್ಟರು ನೆಕ್ಸ್ಟ್ ಈ ರೀತಿ ಬಂಡಾಯ ಎದ್ದೊಳ್ಳೋದಿಲ್ಲ. ಖಂಡಿತ ನಾವು ಈಗ ಅವರಿಗೆ ಮಾತು ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸಚಿವ ಸುಧಾಕರ್ ಮಾತು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸುಧಾಕರ್ ಸೇರಿದಂತೆ ಎಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ರಾಜೀನಾಮೆ ಕೊಡ್ಲಿಕ್ಕೂ ಕೂಡ ಮುಂದಾಗಿದ್ರು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕರೆದಿದ್ರು. ಸಭೆಯಲ್ಲಿ ಭಾಗಿಯಾದಂತಹ ಶಾಸಕರುಗಳು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳೋದಕ್ಕೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಸುಧಾಕರ್ ಕೂಡ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡುವ ಮೂಲಕವಾಗಿ ನಿನ್ನೆ ಆದಂತಹ ಗೊಂದಲಗಳನ್ನ ಮತ್ತೆ ಮಾತನಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಅಭ್ಯರ್ಥಿಯ ವಿಷಯವಾಗಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿಲ್ಲ. ಬದಲಾಗಿ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಗೆಲುವಿಗೆ ಒಂದೇ ಮಾನದಂಡ. ಆ ಕಾರಣಕ್ಕಾಗಿ ನಾವು ಏನ್ ನಿರ್ಧಾರ ತೆಗೆದುಕೊಳ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂದಿದ್ದಾರೆ. ನಮ್ಮ ಸಹಕಾರ ಕೊಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ.